ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಐಸಿಸಿ ಸಲಹಾ ಮಂಡಳಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಸಿದ್ದರಾಮಯ್ಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಅಧ್ಯಕ್ಷರಾಗಿಲ್ಲ ಅಂತ ಸಿಎಂ ಕಚೇರಿಯಿಂದ ಸ್ಪಷ್ಟನೆ ಸಿಕ್ಕಿದೆ. ಈ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆ ಕೇಳಿದಾಗ ನನಗೆ ಗೊತ್ತಿಲ್ಲ, ನಾನು ಪತ್ರಿಕೆಯಲ್ಲಿ ಓದ್ಮೇಲೆ ಗೊತ್ತಾಗಿದ್ದು ನನಗೆ ಅಂತ ಹೇಳಿದ್ರು. ಜುಲೈ 15ನೇ ತಾರೀಕು ಎಐಸಿಸಿ ಸಲಹಾ ಮಂಡಳಿ ಸದಸ್ಯರ ಸಭೆ ಇದೆ ಅಂತ ಕೂಡ ಹೇಳಿದ್ರು. ಬೆಂಗಳೂರಿನಲ್ಲಿ ನಡೆಯುವಂಥ ಸಲಹಾ ಮಂಡಳಿ ಸದಸ್ಯರ ಸಭೆ ಇದು. ಎಐಸಿಸಿ ಹಿಂದುಳಿದ ಸದಸ್ಯರ ಅಂದರೆ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರ ನೇತೃತ್ವದ ಸಭೆ ಜುಲೈ 15ಕ್ಕೆ ನಿಗದಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಹೇಳಿದರು. ಡಾಕ್ಟರ್ ಅನಿಲ್ ಜೈ ಹಿಂದ್ ಎಐಸಿಸಿ ಒಬಿಸಿ ಅಧ್ಯಕ್ಷ. ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನದಲ್ಲಿ ಮೀಟಿಂಗ್ ಆಗಿದೆ. ವಿವಿಧ ರಾಜ್ಯಗಳ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮತ್ತು ಮಾಜಿ ಸಂಸದರು, ಶಾಸಕರು ಸೇರಿ ಹಲವರು ಭಾಗಿಯಾಗೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಎಲ್ಲ ಗೊಂದಲಕ್ಕೂ ಕೂಡ ಸಿಎಂ ಕಚೇರಿಯಿಂದ ಒಂದು ಸ್ಪಷ್ಟನೆ ಸಿಕ್ಕಿದೆ. ನೀವು ಅದನ್ನು ಗಮನಿಸ್ತಾ ಇದ್ದೀರಾ. ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತ. ಎಐಸಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವರು ಅಧ್ಯಕ್ಷರಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸದಸ್ಯರಾಗಿ ಸಿದ್ದರಾಮಯ್ಯ ಆಯ್ಕೆ ಆಗಿದ್ದಾರೆ, ಆದರೆ ಅಧ್ಯಕ್ಷರಲ್ಲ. ಸಿಎಂ ಕಚೇರಿಯಿಂದಾನೇ ಬಂದಿರುವಂಥ ಸ್ಪಷ್ಟನೆಯ ಪತ್ರವನ್ನು ಗಮನಿಸ್ತಾ ಇದ್ದೀರಾ. ಜೊತೆಗೆ ಜುಲೈ 15ನೇ ತಾರೀಕಿನಂದು ಎಐಸಿಸಿ ಸಲಹಾ ಮಂಡಳಿ ಸದಸ್ಯರ ಸಭೆ ಕೂಡ ಇದೆ. ಬೆಂಗಳೂರಿನಲ್ಲೇ ಈ ಸಭೆ ನಡೆಯುತ್ತೆ. ಸಲಹಾ ಮಂಡಳಿ ಸದಸ್ಯರ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತ ನೋಡೋದಾದರೆ, ಎಐಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯೋ ಸಭೆ. ಡಾಕ್ಟರ್ ಅನಿಲ್ ಜೈ ಹಿಂದ್ ಅವರು ಎಐಸಿಸಿ ಒಬಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು. ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನದಲ್ಲಿ ಮೀಟಿಂಗ್ ನಡೆಯುತ್ತೆ. ಬೇರೆ ಬೇರೆ ರಾಜ್ಯಗಳ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಿರ್ತಾರೆ, ಹಾಲಿ ಮತ್ತು ಮಾಜಿ ಸಂಸದರಿರ್ತಾರೆ, ಶಾಸಕರು ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದು ಹಿಂದುಳಿದ ವರ್ಗಗಳ ಮತ ಬ್ಯಾಂಕನ್ನು ರಾಷ್ಟ್ರ ಮಟ್ಟದಲ್ಲಿ ಸೆಳೆಯುವಂಥ ಪ್ರಯತ್ನ. ಅದಕ್ಕಾಗಿ ಈ ಒಂದು ಮೀಟಿಂಗನ್ನು ಕರೆಯಲಾಗಿದೆ. ಹಿಂದುಳಿದ ವರ್ಗಗಳ ಸಾಧಕ ಬಾಧಕಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಜುಲೈ 15ನೇ ತಾರೀಕು ಈ ಸಭೆ ನಡೆಯುತ್ತೆ. ಬೆಂಗಳೂರಿನಲ್ಲೇ ಸಭೆ ನಿಗದಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗ ಸಿಎಂ ಕಚೇರಿಯಿಂದ ಸಿಕ್ಕಿರುವಂತ ಸ್ಪಷ್ಟನೆ ಪ್ರಕಾರ ಒಬಿಸಿ ಸಲಹಾ ಮಂಡಳಿಯ ಸದಸ್ಯರಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ ಸಭೆಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ರೂಪುರೇಷೆಗಳು ಹೊರಬಿದ್ದಿದೆ. ಏನೇನು ರೂಪುರೇಷೆ? ಸೌಖ್ಯ, ಸಿಎಂ ಸಿದ್ದರಾಮಯ್ಯನವರಿಗೆ ಹೊಸ ಜವಾಬ್ದಾರಿ ಹೊರಿಸೋದಕ್ಕೆ ಎಐಸಿಸಿ ರೆಡಿ ಆಗಿರುವಂತದ್ದು. ಸಾಕಷ್ಟು ಚರ್ಚೆಗಳು, ಕುತೂಹಲ, ಅನೇಕ ಆ ರೀತಿಯ ಒಂದು ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಆ ಚರ್ಚೆ ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವ ಒಂದು ಪ್ರಕ್ರಿಯೆ ನಡೀತಾ ಇದೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ಈ ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಒಂದು ಕಚೇರಿಯಿಂದ ಸ್ಪಷ್ಟನೆಯನ್ನು ಸಿಕ್ಕಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಸಿಎಂ ಸಿದ್ದರಾಮಯ್ಯನವ್ರನ್ನ ನೇಮಕ ಆಗಿದೆ ಎಂಬುದು ಸುಳ್ಳು. ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ವಿಚಾರಕ್ಕೆ ಅವರನ್ನ ನೇಮಕ ಮಾಡಲಾಗಿದೆ ಎಂಬ ಸ್ಪಷ್ಟನೆಯನ್ನ ಈಗ ಸಿಎಂ ಕಚೇರಿಯಿಂದ ಹೊರಬಿದ್ದಿರುವಂತದ್ದು. ಅಂದ್ರೆ ಒಬಿಸಿ ಸಲಹಾ ಸದಸ್ಯರ ಮಂಡಳಿಯ ಸದಸ್ಯರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಬ್ಬರಾಗಿದ್ದಾರೆ. ಸಲಹಾ ಮಂಡಳಿಯ ಸಭೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದಕ್ಕೆ ಆತಿಥ್ಯವನ್ನ ಸಿಎಂ ಸಿದ್ದರಾಮಯ್ಯನವರು ವಹಿಸಿಕೊಂಡಿರೋದು. ಈ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದಂತಹ ಡಾಕ್ಟರ್ ಅನಿಲ್ ಜೈ ಹಿಂದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜುಲೈ 15ನೇ ತಾರೀಕು ಈ ಒಬಿಸಿ ಒಂದು ಸಭೆ ನಡೆಯಲಿದೆ. ಈ ಸಭೆಗೆ ಸಾಕಷ್ಟು ಶಾಸಕರು ಸೇರಿದಂತೆ ಹಲವು ರಾಜ್ಯಗಳಿಂದ ಮಾಜಿ ಸಿಎಂಗಳು ಆಗಮಿಸ್ತಾರೆ. ಅಲ್ಲಿ ಒಂದಿಷ್ಟು ಚರ್ಚೆಗಳ ಬಗ್ಗೆ, ಏನು ಪಕ್ಷದ ಬಗ್ಗೆ ಚರ್ಚೆ ಆಗ್ತಾ ಇರೋ ಅನ್ನೋದು ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಈ ಸ್ಪಷ್ಟನೆ ಕೊಟ್ಟೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ ಈ ಜವಾಬ್ದಾರಿಯನ್ನು ಹೊರಿಸಿದ ಏಕೆ ಎನ್ನುವ ಪ್ರಶ್ನೆಗಳು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ
ಸಿದ್ದರಾಮಯ್ಯನವ್ರನ್ನ ಕೇಂದ್ರ ರಾಜಕೀಯಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಒಬಿಸಿ ಅಂದ್ರೆ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇನ್ನಷ್ಟು ಪಕ್ಷಕ್ಕೆ ವರ್ಚಸ್ಸು ತಂದುಕೊಡ್ತಾರೆ. ಸಮುದಾಯಗಳನ್ನ ಸೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಹುಮುಖ್ಯ ಅನ್ನೋದನ್ನ ಈಗ ಎಐಸಿಸಿ ಪರಿಗಣಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಒಂದಿಷ್ಟು ಅಂದ್ರೆ ಅಹಿಂದ ಮತಗಳನ್ನ ಸೆಳೆಯುವಂತ ಒಂದು ಕೆಲಸ ಮಾಡ್ಬೋದು. ಹಾಗಾಗಿ ಆ ಜವಾಬ್ದಾರಿ ಹೊರಿಸಲಾಗಿದೆ ಅನ್ನೋದು ಚರ್ಚೆ ಈಗಾಗಲೇ ಶುರುವಾಗಿರುವಂತದ್ದು. ಜೊತೆಗೆ ಒಂದಿಷ್ಟು ಚರ್ಚೆಗಳು ಆಂತರಿಕ ವಲಯದಲ್ಲಿ, ಜೊತೆಗೆ ವಿಪಕ್ಷಗಳು ವ್ಯಂಗ್ಯವನ್ನು ಆಡ್ತಾ ಇದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕಳಿಸಿ, ದೆಹಲಿ ರಾಜಕೀಯಕ್ಕೆ ಕಳಿಸಿ ಇಲ್ಲಿ ಆ ಸಿಎಂ ಸ್ಥಾನವನ್ನ ಬೇರೆಯವರಿಗೆ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ಮಾಡಿಸ್ತಾ ಇದೆ ಎಂಬ ಹಾಸ್ಯವನ್ನ ಮತ್ತೆ ಒಂದು ರೀತಿ ಟೀಕೆ ವಿಪಕ್ಷಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಎಐಸಿಸಿ ಒಬಿಸಿ ಸಲಹಾ ಸಮಿತಿಯ ಅಧ್ಯಕ್ಷರ ನೇಮಕಾತಿಯ ಬಗ್ಗೆ ಈಗ ಸಿಎಂ ಕಚೇರಿಯಿಂದ ಒಂದು ಸ್ಪಷ್ಟನೆ ಸಿಕ್ಕಿದ್ದು, ಅಂದ್ರೆ ಸದಸ್ಯರಾಗಿದ್ದಾರೆ ಆದ್ರೆ ಯಾವುದೇ ಒಂದು ಜವಾಬ್ದಾರಿಯನ್ನ ಹೊರಿಸಿಲ್ಲ, ಅಂದ್ರೆ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ಹೊರಿಸಿಲ್ಲ. ಬೆಂಗಳೂರಿನಲ್ಲಿ ನಡೆಯುವಂತ ಒಂದು ಸಭೆಗೆ ಅಂದ್ರೆ ಒಬಿಸಿಸಿ ಏನು ಈ ಒಬಿಸಿ ಸಲಹಾ ಮಂಡಳಿಯ ಒಂದು ಸಭೆಗೆ ಸಿದ್ದರಾಮಯ್ಯನವರು ಆತಿಥ್ಯ ವಹಿಸಿಕೊಂಡಿದ್ದಾರೆ. ಹಾಗಾಗಿ ಅದರ ಜವಾಬ್ದಾರಿಯನ್ನ ಕೊಟ್ಟಿದೆ ಅನ್ನೋದು ಈಗ ಸ್ಪಷ್ಟೀಕರಣ ಕೊಟ್ಟಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಒಬಿಸಿಯ ಸಲಹಾ ಮಂಡಳಿಗೆ ಸಂಬಂಧಪಟ್ಟಂತೆ ಅವರೇ ಅಧ್ಯಕ್ಷರು ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಆ ಸುದ್ದಿ ಸುಳ್ಳು ಸುದ್ದಿ ಅಂತ. ಬದಲಿಗೆ ಈ ಎಐಸಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯನವರು ಕೂಡ ಒಬ್ಬರು ಸದಸ್ಯರು. ಅದರ ಯಾವುದೇ ಜವಾಬ್ದಾರಿಯನ್ನ ಅವರು ಹೊತ್ತುಕೊಳ್ಳೋದಿಲ್ಲ ಅಂತ. ಅಂದರೆ ಅವರನ್ನ ದೆಹಲಿಗೆ ಕರೆಸಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನಾದರೂ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಅವ್ರನ್ನ ರಾಷ್ಟ್ರ ರಾಜಕಾರಣದತ್ತ ಸೆಳೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಹೈಕಮಾಂಡ್ನ ನಾಯಕರು ಅನ್ನುವಂಥ ಒಂದಷ್ಟು ಚರ್ಚೆ ಇತ್ತು. ಬಟ್ ಅದ್ಯಾವುದೂ ಕೂಡ ಆಗಿಲ್ಲ. ಬದಲಿಗೆ ಈ ಒಂದು ಎಐಸಿಸಿಯ ಸಲಹಾ ಮಂಡಳಿ ಏನಿದೆ ಅದಕ್ಕೆ ಅವರು ಕೂಡ ಒಬ್ಬ ಸದಸ್ಯರು. ಮತ್ತೆ ಜುಲೈ 15ನೇ ತಾರೀಕು ನಡೆಯುವಂಥ ಈ ಒಂದು ಸಭೆಗೆ ಅವರೇ ಆತಿಥ್ಯವನ್ನು ವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸಿಎಂ ಕಚೇರಿಯಿಂದಾನೇ ಸಿಕ್ಕಿರುವಂಥ ಒಂದು ಸ್ಪಷ್ಟನೆ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗೇ ಇರ್ತಾರೆ, ಬದಲಿಗೆ ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಸ್ಥಾನದಿಂದ ಕೆಳಗಿಳಿದು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಥವಾ ಈ ಒಂದು ಸಲಹಾ ಮಂಡಳಿಗೆ ಅಧ್ಯಕ್ಷರಾಗಿ ಹೋಗ್ತಾರೆ ಅನ್ನುವಂಥದ್ದು ಯಾವುದೂ ಕೂಡ ಚರ್ಚೆಗಳಾಗಿಲ್ಲ, ತೀರ್ಮಾನಗಳಾಗಿಲ್ಲ. ಬದಲಿಗೆ ಅವರು ಕೂಡ ಈ ಒಂದು ಎಐಸಿಸಿ ಸಲಹಾ ಮಂಡಳಿಯ ಸದಸ್ಯರಷ್ಟೇ. ಅದರ ಯಾವುದೇ ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡಿಲ್ಲ, ಜವಾಬ್ದಾರಿಯನ್ನ ಹೊರಿಸಿಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂಥ ಸ್ಪಷ್ಟನೆ. ಡಾಕ್ಟರ್ ಅನಿಲ್ ಜೈಹಿಂದ್ ಅವರು ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಒಂದು ಸಭೆ ಇದು. ಈಗಾಗಲೇ ಅಹಿಂದ ನಾಯಕ ಅಂತೇನೆ ಸಿಎಂ ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಈ ಸಭೆಯಲ್ಲಿ ಒಂದಷ್ಟು ಪ್ರಾಮುಖ್ಯತೆ ಕೊಟ್ಟು ಆತಿಥ್ಯ ವಹಿಸುವಂತ ಒಂದು ಜವಾಬ್ದಾರಿ ತೆಗೆದುಕೊಳ್ಳಲಾಗಿದೆ.